ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೇನು ವಿಷಯ ತೊಗೊಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಾಗಿದೆ ಅನ್ಕೋತೀನಿ. ನನ್ನ ಥಂಬ್ನೇಲ್ ಮತ್ತು ಟೈಟಲ್ ನೋಡ್ಬಿಟ್ಟು ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನು ಅಂತ ಗೊತ್ತಾಗಿದೆ ಅಲ್ವಾ? ನನಗಂತೂ ಇದ್ರ ಬಗ್ಗೆ ತುಂಬ ಕನ್ಫ್ಯೂಸ್ ಇತ್ತು. ಮೊಟ್ಟೆನ ಮೊದಲು ಕೋಳಿನ ಮೊದಲು ಮೊಟ್ಟೆ ಇಲ್ಲದೆ ಕೋಳಿ ಆಗುತ್ತಾ, ಕೋಳಿ ಇಲ್ದಲೇ ಮೊಟ್ಟೆ ಆಗುತ್ತಾ ಅನ್ನೋ ಕನ್ಫ್ಯೂಸ್ ತುಂಬ ಇತ್ತು. ಅದಕ್ಕೀಗ ಕೊನೆಗೆ ಉತ್ತರ ಸಿಕ್ಬಿಟ್ಟಿದೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇಲ್ಲಿ ಕೊಡ್ತಿದ್ದೀನಿ. ಕೋಳಿ ಮೊದಲ ಮೊಟ್ಟೆ ಮೊದಲ, ಕೊನೆಗೂ ಉತ್ತರ ಸಿಕ್ಬಿಟ್ಟಿದೆ. ಏನು ಅಂತ, ಬ್ರಿಟನ್ ವಿಜ್ಞಾನಿಗಳು ಜಗತ್ತಿಗೆ ಮೊದಲು ಬಂದಿದ್ದು ಕೋಳಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಪುರಾವೆ ಇದೆ ಅಂತ ತಿಳಿಸಿದ್ದಾರೆ. ಮೊಟ್ಟೆ ಚಿಪ್ಪನ್ನು ತಯಾರಿಸೋದು ಕೋಳಿ ಮೊಟ್ಟೆ ರೂಪುಗೊಳ್ಳೋಕ್ಕೆ ಅವಶ್ಯಕವಾದ ಚಿಪ್ಪು ತಯಾರಿಕೆಗೆ OC17 ಪ್ರೋಟೀನ್ ಅವಶ್ಯಕ. ಏನಿದು OC17 ಪ್ರೋಟೀನ್ ಅವಶ್ಯಕ. ಇದು ಕೋಳಿಯ ಗರ್ಭದಲ್ಲಿ ಉತ್ಪತ್ತಿಯಾಗಿ ಮೊಟ್ಟೆಯ ಹೊರ ಕವಚ ಉತ್ಪತ್ತಿಗೆ ಉತ್ತೇಜಕವಾಗಿ ಕೆಲಸವನ್ನು ಮಾಡುತ್ತದೆ. ಮೊಟ್ಟೆ ಹೊರ ಬರಬೇಕಾದರೆ ಕೋಳಿ ಬೇಕೇ ಬೇಕು. ಪ್ರೋಟೀನ್ ಉತ್ಪಾದಿಸುವ ಕೋಳಿ ಭೂಮಿಗೆ ಹೇಗೆ ಬಂತು ಎಂಬ ಪ್ರಶ್ನೆ ಬಂದೇ ಬರುತ್ತೆ, ಹೌದಲ್ವಾ? ಕೋಳಿ ಹಿಂಗೆ ಬಂತು, ನೋಡ್ತಾ ಹೋಗೋಣ. ಮಂಗನಿಂದ ಮಾನವ ಹೇಗೆ ಹೇಳ್ತಾರೋ, ಅಥವಾ ಮೊದಲ ಹಾವು ಮೊಟ್ಟೆಯಿಂದ ಬಾರದೆ ಒಂದು ರೀತಿಯ ಹಾವಿನ ರಚನೆಯಿಂದ ಕಾಣುವ ಸೂಕ್ಷ್ಮ ಪ್ರಜಾತಿಯಿಂದ ಹುಟ್ಟಿಕೊಂಡಿತ್ತು ಎಂದು ಹೇಗೆ ಹೇಳ್ತಾರೆ, ಅದೇ ರೀತಿ ಕೋಳಿ ಮೊದಲು ಕೋಳಿ ಪಕ್ಷಿಯ ಪ್ರಜಾತಿಗೆ ಸೇರಿದ ಒಂದು ಜೀವಿಯಿಂದ ವಿಕಸನಗೊಂಡು ಬಳಿಕ ತನ್ನ ಸಂತತಿಯಿಂದ ಮೊಟ್ಟೆಯನ್ನು ಉತ್ಪತ್ತಿ ಮಾಡಿತು ಎಂದು ಹೇಳಲಾಗ್ತಿದೆ. ಒಟ್ಟಲ್ಲಿ ಕೊನೆಗೂ ಕೋಳಿ ಮೊದಲೇ ಮೊಟ್ಟೆ ಮೊದಲೇ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು ನಮಗೆಲ್ಲವ. ಕೋಳಿ ಮೊದಲೇ ತಾನೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಹೆಂಗೆ ಮಂಗನಿಂದ ಮಾನವ ಅಂತ ಹೇಳ್ತಾರೋ ಹಂಗೆ ಕೋಳಿಯಿಂದ ಮೊಟ್ಟೆ ಮೊದಲು ಹುಟ್ಟಿದ್ದು ಒಂದು ಪಕ್ಷಿ ಜಾತಿಯ ಪ್ರಜಾತಿ ಜೀವಿಯಿಂದ ಕೋಳಿ ಫಸ್ಟ್ ಹುಟ್ಟಿತು. ಆದ್ದರಿಂದ ಕೋಳಿ ತನ್ನ ಸಂತತಿಯನ್ನು ಬೆಳೆಸ್ತಾ ಹೋತು. ಅದು ಮೊಟ್ಟೆ ಇಟ್ಟು ನೆಕ್ಸ್ಟು ಅದ್ರ ಪ್ರೋಸೆಸ್ಸನ್ನು ಹೇಳ್ತಾ ಹೋದ್ನಲ್ವ, ಇದೇ ರೀತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇದು ಎಲ್ಲರ ತಲೆಯಲ್ಲೂ ಕೂತಿದೆ, ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.